ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಅದರ ನಂತರ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್. ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಕೀರ್ತನೆ ಭಾಗದಲ್ಲಿ ತೆಗೆದುಕೊಳ್ಳೋಣ. ಕೀರ್ತನೆ ಗ್ರಂಥ 84ನೇ ಅಧ್ಯಾಯ, ಅದರಲ್ಲಿ 12ನೇ ವಚನವಾಗಿದೆ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯರು ಧನ್ಯರು. ಹಾಲೆಲೂಯಾ. ಸೇನಾಧೀಶ್ವರನಾದ ಯೆಹೋವನೇ, ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರೇ, ನಿನ್ನಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ, ನಾನು ಧನ್ಯನು. ಹಾಲೆಲೂಯಾ. ಈ ರೀತಿಯಾಗಿ ದೇವರಲ್ಲಿ ಮನಸ್ಸಿಡುವ, ದೇವರ ಮಾತಿಗೆ ಬೆಲೆ ಕೊಡುವ, ದೇವರ ಹೆಸರಿನಲ್ಲಿ ನಡೆಯುವ, ಮುಂಜಾನೆಯಿಂದ ಸಂಜೆವರೆಗೂ ನನ್ನ ಕುಟುಂಬವನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ, ನೀವು ನಡೆಸಿರಿ ಎಂಬುದಾಗಿ ಯಾರ್ಯಾರು ಕೇಳಿಕೊಳ್ತೀರೋ ನೀವೆಲ್ಲ ಧನ್ಯರು. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ ಕೆಳಗಡೆ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯರು ಧನ್ಯರು. ಹಾಲೆಲೂಯಾ. ಈ ಲೋಕದಲ್ಲಿ, ಈ ಕಾಲಘಟ್ಟದಲ್ಲಿ, ಈ ಆಡಂಬರ ಜೀವನದ ಇರುವಂತ ಈ ಪ್ರಪಂಚದಲ್ಲಿ ಇದನ್ನೆಲ್ಲ ತೊರೆದು, ಸೇನಾಧೀಶ್ವರನಾದ ದೇವರೇ, ನಿನ್ನಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ ಸ್ವಾಮಿ ಎಂಬುದಾಗಿ ಇದನ್ನೆಲ್ಲ ತೊರೆದು ಯಾರು ದೇವರ ಬಳಿಗೆ ಬರ್ತಾರೋ ಅವರೆಲ್ಲ ಧನ್ಯರು. ಹಾಲೆಲೂಯಾ. ಅಲ್ಲಿಂದ ಪೂರ್ತಿ ಬದಲಾವಣೆ ದೇವರವರ ಕುಟುಂಬದಲ್ಲಿ, ಅವರ ಜೀವಿತದಲ್ಲಿ, ಅವರು ಹೋಗೋಣ ಬರೋಣದಲ್ಲಿ ಎಲ್ಲವನ್ನು ಮಾಡೋಕ್ಕಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ಯಾವತ್ತು ನಾವು ದೇವರಲ್ಲೇ ಭರವಸೆ ಇಡಬೇಕು. ಹಾಲೆಲೂಯಾ. ದೇವರಲ್ಲದೆ ನಾವು ಬೇರೆ ಕಡೆ ನಾವು ಈ ಲೋಕದ ವಿಷಯಗಳಲ್ಲಿ ನಾವು ಭರವಸೆ ಇಡುವುದಾದರೆ ದೇವರು ಹೇಳ್ತಾರೆ, ನನ್ನಲ್ಲಿ ಮಮತೆ ಇಡದವಳು ನಾನು ಯೋಗ್ಯಳು ಅಲ್ಲ. ಹಾಲೆಲೂಯಾ. ಹಾಗಾಗಿ ಈ 85ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯೆಹೋವನೇ, ನೀನೇ ನನ್ನ ದೇಶವನ್ನು ಕಟಾಕ್ಷಿಸಿದ್ದಿ, ಯಾಕೋಬರನ್ನು ಸೆರೆಯಿಂದ ಬಿಡಿಸಿ ಬರಮಾಡಿದ್ದಿ. ದೇವರೇ, ನನ್ನ ದೇಶವನ್ನ ಕಟಾಕ್ಷಿಸಿದ್ದಿ, ನನ್ನ ದೇಶವನ್ನ ಆಶೀರ್ವದಿಸಿದ್ದಿ. ಯಾಕೆಂತಂದ್ರೆ ನಿನ್ನ ಮಾತು ಕೇಳುವಂತ ದೇಶದಲ್ಲಿ ನಾವು ಜೀವಿಸುತ್ತಿರಬೇಕಾದ್ರೆ, ನಾವು ನಿಮಗೋಸ್ಕರ ಜೀವಿಸಬೇಕಾದ್ರೆ, ನಿಮ್ಮ ವಾಕ್ಯದ ಕಡೆ ಗಮನ ಇಟ್ಟು ನಡೆಯಬೇಕಾದ್ರೆ ನಮ್ಮ ದೇಶವಲ್ಲ ನೀನು ಕಟಾಕ್ಷಿಸಿದ್ದಿ. ಹಾಲೆಲೂಯಾ. ಯಾಕಂದ್ರೆ ನೋಹನ ಚರಿತ್ರೆಯನ್ನು ನೋಡುವಾಗ ನೀತಿವಂತನಾದ ನೋಹನು ಒಬ್ಬನೇ ದೇವರಿಗೆ ಕಂಡು ಬಂದಿದ್ದು, ಅವನ ಮುಖಾಂತರ ಮತ್ತೆ ಅವರ ಕುಟುಂಬವೆಲ್ಲ ರಕ್ಷಣೆ ಮಾಡಿ ಎಲ್ಲವನ್ನು, ಒಂದೊಂದು ಜಾತಿ, ಒಂದು ಗಂಡು ಹೆಣ್ಣು, ಒಂದೊಂದು ಪ್ರಾಣಿಗಳನ್ನ ಆ ನಾವೆಯಲ್ಲಿ ಬರಮಾಡಿ ಅದಕ್ಕೆ ಜೀವ ವಾಪಸ್ಸು ದೇವರೇ ಅವ್ರನ್ನ ಮತ್ತೆ ಜೀವದಾನ ಮಾಡಿ ನೀ ಭೂಮಿ ಮೇಲೆ ಬಿಟ್ಟಿದೆಯಲ್ಲಪ್ಪ. ಅದೇ ರೀತಿಯಾಗಿ ನಿನ್ನಲ್ಲಿ ನಂಬಿ ಅವರ ಮುಖಾಂತರವೇ ದೇಶವನ್ನು ಕಟಾಕ್ಷಿಸಿದ್ದಿ ಅಂತ ಹೇಳ್ತಾ ಇದ್ದೀವಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ. ಹೊರಗಡೆ ದೇಶಗಳಲ್ಲಿ ನೋಡುವಾಗ ದೇವರೇ, ಎಷ್ಟೋ ಜನ ದೇವರೇ ಆ ಯುದ್ಧ ನಡಿಬೇಕಾದ್ರೂ ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ದೇವರೇ. ಹಾಗಾಗಿ ನಮ್ಮ ದೇಶವನ್ನ ಇಲ್ಲಿ ತನಕ ನೀನು ಕರ್ತನೆ, ನೀನು ಕೃಪೆಯಿಂದ ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಇಲ್ಲಾಂದ್ರೆ ಆ ದೇಶಕ್ಕಾಗೋದು, ನಮ್ಮ ದೇಶಕ್ಕಾಗೋದು ಬಹಳ ಸಮಯ ಬೇಡ. ಆದರೂ ನೀನು ಸ್ವಾಮಿ, ನಿಮಗಾಗಿ ಪ್ರಾರ್ಥನೆ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವಂಥ ಪ್ರತಿ ಮನುಷ್ಯರು ಅವರ ಮಾತುಗಳನ್ನು ಕೇಳಿಕೊಂಡು ದೇವರೇ, ಅವರ ವಿಷಯವನ್ನು ನೀನು ಲಾಲಿಸಿ, ಅವರ ಪ್ರಾರ್ಥನೆಯನ್ನು ನೀನು ಅಂಗೀಕಾರ ಮಾಡಿ ಈ ಲೋಕವನ್ನು ಎಂದರೆ ಈ ದೇಶವನ್ನು ಕಾಪಾಡೋದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಹಾಲೆಲೂಯಾ. ಹಾಗಾಗಿ ಮನುಷ್ಯನಿಂದ ಉಳಿಸೋಕ್ಕೆ ಸಾಧ್ಯವಿಲ್ಲ, ದೇವರಿಂದನೇ ಸಾಧ್ಯ ಉಂಟು ಎಂಬುದಾಗಿ. ಹಾಗಾಗಿ ಕೆಳಗಡೆ 2ನೇ ವಾಕ್ಯ, ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದಿ. ನಿನ್ನ ಪ್ರಜೆ ದ್ರೋಹವನ್ನ ಕ್ಷಮಿಸಿದ್ದಿ. ಯಾವಾಗ ದೇವರ ಒಳಗಡೆ ನಾವು ಒಳಗೆ ಬರ್ತೀವೋ, ದೇವರನ್ನ ನಮ್ಮ ಮನಸ್ಸಿನಲ್ಲಿ, ಆತ್ಮದಲ್ಲಿ ದೇವರನ್ನ ಆರಾಧಿಸ್ತೇವೋ, ದೇವರಿಗೆ ವಿರೋಧವಾದ ಕಾರ್ಯಗಳು, ನಡತೆಗಳು, ಮಾತುಗಳು ಯಾವುದು ಆಡದೆ ಸಂಪೂರ್ಣವಾಗಿ ನಮ್ಮನ್ನು ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಇಡುವಾಗ ಅವಾಗ ಹೇಳ್ತಾರೆ, ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದಿ.
ನಮ್ಮ ಎಲ್ಲ ಪಾಪಗಳನ್ನ ಕ್ಷಮಿಸಿ, ಹಿಂದೆ ನಡೆದಿರೋಂಥ ಪಾಪ ಎಲ್ಲ ಕ್ಷಮಿಸಿ ದೇವರು ಇವತ್ತು ನಮ್ಮನ್ನು ಪರಿಶುದ್ಧರಾಗಿ ಮಾಡಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಅವರ ಎಲ್ಲ ಪಾಪಗಳನ್ನು ಅಳಿಸಿ ಬಿಟ್ಟಿದ್ದಿ. ನೋಡಿ, ಕ್ಷಮಿಸಿದ್ದಿ, ಅವರ ಎಲ್ಲ ಪಾಪಗಳನ್ನು ಅಳಿಸಿ ಬಿಟ್ಟಿದ್ದಿ. ಇಂದಿನಿಂದ ನೋಡಿದ್ರೆ ನಾವೆಲ್ಲ ಪಾಪಿಗಳೇ, ನಾವ್ಯಾರೂ ಒಳ್ಳೆಯವರಲ್ಲ, ನಮಗೆ ಇಷ್ಟ ಬಂದ ರೀತಿ ನಾವು ಜೀವಿಸ್ತಾ ಇದ್ದೇವೆ. ಹಾಲೆಲೂಯಾ. ಇವತ್ತು ದೇವರು ನಮ್ಮನ್ನು ಅಲ್ಲಿಂದೆಲ್ಲ ತೆಗೆದು ನಮ್ಮನ್ನೆಲ್ಲ ಶುದ್ಧರಾಗಿ ಮಾಡಿದ್ದಾರೆ. ಹಾಲೆಲೂಯಾ. ಹಾಗಾಗಿ ನಿನ್ನ ರೌದ್ರವನ್ನೆಲ್ಲ ತೋರಿಸಿದ್ದಿ, ನಿನ್ನ ಉಗ್ರ ಕೋಪವನ್ನು ಬಿಟ್ಟಿದ್ದಿ. ದೇವರು ಇರುವಂಥ ಕೋಪವೇ ಈ ವಿರೋಷಗಳೆಲ್ಲ ದೇವರ ಮಕ್ಕಳು ದೇವರ ಹತ್ರ ಹೋದಾಗ ಅದನ್ನೆಲ್ಲ ದೇವರು ಕ್ಷಮಿಸಿದ್ದಾರೆ. ದೇವರ ಸಿಟ್ಟುಗಳು ಕಡಿಮೆ ಮಾಡಿಕೊಂಡಿದ್ದಾರೆ ಪ್ರಿಯರೇ. ಯಾರು ದೇವರ ಮಾತು ಕೇಳಲಿಲ್ಲ, ಅವರ ಕುಟುಂಬದಲ್ಲಿ ಅವರು ದೇವರ ಕೋಪವನ್ನು ತೋರಿಸ್ತಾರೆ ಒಂದು ದಿವಸ. ಹಾಲೆಲೂಯಾ. ಅದಕ್ಕಾಗಿ ನಾವು ಎಚ್ಚರಿಕೆಯಿಂದ ದೇವರ ಹೆಸರು ಹೇಳ್ಕೊಂಡು ದೇವರ ಮಾತಿನ ಮೇಲೆ ನಾವು ನಡಿಬೇಕು. ಹಾಲೆಲೂಯಾ. ಪೇತ್ರನು ಹೇಳುವಾಗೆ ಯೇಸು ಸ್ವಾಮಿ ಹೇಳ್ತಾನೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ ತಂದೆ, ಯೇಸುವೆ ಒಂದು ಮೀನು ಸಿಕ್ಕಲಿಲ್ಲ, ಆದರೆ ನಿನ್ನ ಹೆಸರಿನ ಮೇಲೆ ನಾನು ಬಲೆಯನ್ನು ಹಾಕುತ್ತೇನೆ. ಹಾಲೆಲೂಯಾ. ಇವತ್ತು ಯಾರಿಗೆ ಉದ್ಯೋಗ ಇಲ್ಲ, ಯಾರಿಗೆ ಕೆಲಸ ಇಲ್ಲ, ಯಾರಿಗೆ ಅವರ ಸ್ವಂತ ಸಂಪಾದನೆಗಳಲ್ಲಿ ಹಿಂದೆ ಜಾರಿಗೆ ಹೋಗಿದ್ದಾರೋ, ವರಮಾನವೇ ಇಲ್ಲ ಅನ್ನುವವರು ಯೇಸುವಿನ ಹೆಸರಿನ ಮೇಲೆ ನೀವು ಈ ಎಲ್ಲ ಬಿಸ್ನೆಸ್ ಬಿದ್ದೋಗಿರೋ ಬಿಸ್ನೆಸ್ ಅಲ್ಲ, ದೇವರು ಎತ್ತಲ್ಪಡ್ತಾರೆ. ಅವ್ರ ಹೆಸರು ಹೇಳ್ಕೊಂಡು ಪ್ರಾರ್ಥನೆ ಮಾಡಬೇಕು. ನಮ್ಮ ಕಷ್ಟಗಳನ್ನೆಲ್ಲ ನಾವೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಯಾಕಂದರೆ ಮಗ ಮಾಡಿದ್ದ ಒಂದು ಸಾಲವನ್ನು ತೀರಿಸಲಾರದೆ ತಂದೆ ತೀರಿಸಿದ್ದಾರೆ. ಹಾಲೆಲೂಯಾ. ಹಾಗಾಗಿ ನಮ್ಮ ಸಾಲಗಳು ನಾವೇನಾರ ಸಾಲ ಮಾಡಿ ತೀರ್ಸಕ್ಕಾಗದೆ ಇರುವಾಗ ಕರ್ತನು ತಾನೇ ಆ ಸಾಲವನ್ನು ತೀರಿಸುವಂತರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕೆ ನೋಡಿ, ಇವತ್ತು ನಿಮ್ಮನ್ನು ಕ್ಷಮಿಸಿದ್ದೀನಿ, ಇನ್ನು ಮುಂದೆ ನೀವು ಪಾಪ ಮಾಡಬೇಡ್ರಿ. ಹಾಲೆಲೂಯಾ. ಹಾಗೆ ಇವತ್ತು ದೇವರು ನಮ್ಮ ಸಾಲವನ್ನು ತೀರಿಸಿದ್ದಾರೆ, ಇನ್ನು ಮುಂದೆ ನೀವು ಸಾಲ ಮಾಡಬೇಡ್ರಿ. ಸಾಲ ಕೊಡುವವರೇ ಹೊರತು ಸಾಲ ನೀವು ತೆಗೆದುಕೊಳ್ಳಬೇಡ್ರಿ. ಹಾಲೆಲೂಯಾ. ಹಾಗೆ ಸರ್ವಶಕ್ತನಾದ ದೇವರು ಮಾಡಲಿಕ್ಕೆ ಇದ್ದಾರೆ. ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ಹೊಲಲ್ಲಿ ಕೊಟ್ಟಂಥ ಸಮಯ ಮತ್ತು ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯವನ್ನು ಧ್ಯಾನ ಮಾಡುವಂಥ ಪ್ರತಿಯೊಂದು ಕುಟುಂಬಗಳ ಮೇಲೆ ನಿಮ್ಮ ಕೃಪೆ ಹಸ್ತ ಸಾನ್ನಿಧ್ಯ ಅವರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.